ಎಲ್ಲರಿಗೂ ನಮಸ್ಕಾರ. ನಾನು ಆಮ್ರಿ ಸೌಂದರರಾಜನ್. ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಅದರಲ್ಲಿ ಶಿವ ಭಕ್ತರುಗಳು, ಶಿವನ ಡಿಸೈಪಲ್ಸ್ 63 ಜನ ಇದ್ದಾರೆ ಅಂತ ಹೇಳಿದೆ. ಅವ್ರ ಬಗ್ಗೆ ಹೇಳೋಣ ಅಂತ. 63 ಅಂತ ಇಟ್ಕೊಳ್ಳೋಣ, ಆವಾಗ ನಿಮಗೆ ಗುರುತು ಸಿಗತ್ತೆ. ಅದರಲ್ಲಿ ಫಸ್ಟ್ ಒಬ್ಬರಿದ್ದಾರೆ, ಅವ್ರ ಹೆಸರು ಅಧಿಪತ್ತ ನಾಯನಾರ್ ಅಂತ. ಅಧಿಪತ್ತ ನಾಯನಾರ್ ಅವರು ತುಂಬ ಭಕ್ತರು, ಈಶ್ವರನ ಮೇಲೆ ಅಷ್ಟು ಭಕ್ತಿ ಅವರಿಗೆ. ಅವರು ನುಳೈಪಾಡಿ ಅಂತ ಒಂದು ನಾಗಪಟ್ಟಣಂ ಇದೆ, ನಾಗಪಟ್ಟಣಂ ತಮಿಳ್ನಾಡಲ್ಲಿದೆಯಲ್ವಾ, ಅಲ್ಲಿ ಪಕ್ಕದಲ್ಲಿ ಅವರು ಒಂದು ವಿಲೇಜಲ್ಲಿ, ಒಂದು ಹಳ್ಳಿನಲ್ಲಿ ಹುಟ್ಟಿದ್ದಾರೆ. ಅವರು ಏನಾಗಿ ಹುಟ್ಟಿದ್ದಾರೆ ಅಂದರೆ ಮೀನುಗಾರರಾಗಿ. ಅದು ಅಲ್ಲಿ ಸಮುದ್ರ ಇದೆ ನಾಗಪಟ್ಟಣಂಲಿ. ಆ ಸಮುದ್ರದಲ್ಲಿ ಹೋಗಿ ದಿನ ಮೀನು ಹಿಡಿಯೋದು. ಆವಾಗ ಏನು ಮಾಡ್ತಾರೆ, ಅವರು ಈಶ್ವರನ ನೆನೆಸ್ಕೊಂಡು ಮೊದಲನೇ ಮೀನು, ಫಸ್ಟ್ ಸಿಗೋ ಮೀನು ಒಳ್ಳೆ ಒಂದು 4-5 ಸಿಕ್ಕಿತ್ತು ಅಂದರೆ ಅದರಲ್ಲಿ ಒಳ್ಳೆ ಮೀನಾಗಿ ಆಯಿಸ್ಕೊಂಡು ಅದನ್ನು ಹಾಗೆ ಸಮುದ್ರದಲ್ಲಿ ಇದು ಈಶ್ವರನಿಗೆ ಅರ್ಪಣ ಅಂತ ಬಿಟ್ಬಿಡೋರಂತೆ. ಹಾಗೆ ದಿನ ಮಾಡ್ತಿದ್ರು. ಆವಾಗ ಈಶ್ವರನಿಗೆ ಇವ್ರನ್ನ ಪರೀಕ್ಷೆ ಮಾಡಿ ನೋಡಬೇಕು ಅಂತ, ಒಂದು ಇಷ್ಟು ಭಕ್ತಿನ ಪರೀಕ್ಷೆ ಮಾಡಬೇಕು ಅಂತ ಒಂದು ದಿವಸ ಏನು ಮಾಡ್ತಾರೆ, ಒಂದು ಚಿನ್ನದ ಮೀನು ಇದರಲ್ಲಿ ಬಲೆಗೆ ಸಿಕ್ಕೋಂಗೆ, ದೊಡ್ಡದಾಗಿ ಒಂದು ಚಿನ್ನದ ಮೀನು ಸಿಕ್ಕೋಂಗೆ ಮಾಡಿಬಿಡ್ತಾರೆ. ಆವಾಗ ಅಲ್ಲಿ ಪಕ್ಕದಲ್ಲಿರೋರು, ಅವರು ನೆಂಟರೆಲ್ಲ ಏನು ಹೇಳ್ತಾರೆ, ಅಯ್ಯೋ ಎಷ್ಟು ದೊಡ್ಡ ಚಿನ್ನದ ಮೀನು ಸಿಕ್ಕಿದೆ ನಿನಗೆ, ನಿನ್ನ ಪರಂಪರೆಗೆ ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟು ಮುತ್ತು ರತ್ನ ಎಲ್ಲ ಇದೆ ಅದರಲ್ಲಿ, ಆ ಥರ ಇದೆ, ಇದನ್ನು ಹೋಗಿ ನೀನು ಫಸ್ಟು, ಅದೊಂದೇ ಸಿಕ್ಕಿರೋದು, ಅವ್ರು ಒಂದು ಸಿಕ್ಕಿದ್ರೂ ಆ ಒಂದಿನ ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ಊಟಕ್ಕೆ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ವಾಪಸ್ ಬಂದುಬಿಡೋರು ಯಾವಾಗಲೂ. ಅದನ್ನು ಅವನು ಏನು ಯೋಚನೆ ಮಾಡಿದರೆ, ಯಾರಾದರೂ ಏನಾದರೂ ಹೇಳ್ಕೊಳ್ಳಿ ಅಂತ ಅದು ತಗೊಂಡು ಶಿವ ಅರ್ಪಣೆ ಅಂದ್ಬಿಟ್ಟು ಅದನ್ನು ಬಿಟ್ಬಿಡ್ತಾರೆ. ಆವಾಗ ಈಶ್ವರನು ಪಾರ್ವತಿನೂ ಋಷಭಾರೂಢರಾಗಿ ಅವ್ರಿಗೆ ಇದು ಮುಂದೆ ಬಂದು ಅವ್ರಿಗೆ ಇದು ಕೊಡ್ತಾರೆ, ದರ್ಶನ ಕೊಡ್ತಾರೆ. ಕೊಟ್ಟು ಅವ್ರಿಗೆ ಮುಕ್ತಿನೂ ಕೊಡ್ತಾರಂತೆ. ಎಷ್ಟು ಒಂದು ಭಕ್ತಿ ಇದ್ದರೆ ಆ ಮನುಷ್ಯ ತುಂಬ ಬಡವ, ಮೀನು ಸಿಕ್ಕಿದರೆ ತಾನೇ ಅವನಿಗೆ ಊಟ ಅಲ್ಲಿ, ಆ ಥರ ಇರೋನು ಎಷ್ಟೊಂದು ಶ್ರದ್ಧೆ, ಎಷ್ಟೊಂದು ಭಕ್ತಿಯಿಂದ ಅವನು ಆ ಥರ ಮಾಡಿದ್ದಕ್ಕೆ ಆ 63 ಜನದಲ್ಲಿ ಮೊದಲನೆಯವರಾಗಿ ಆ ಈಶ್ವರನ ದೇವಸ್ಥಾನದಲ್ಲಿ ಅವ್ರಿಗೂ ಜಾಗ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೀಗೆ ಒಬ್ಬೊಬ್ಬರನ್ನು ನೋಡೋಣ. ನನ್ನ ಜೊತೆ ನೀವು ಟ್ರಾವೆಲ್ ಮಾಡಿ. ಥ್ಯಾಂಕ್ ಯು.